ರೀತಿಯಲ್ಲಿ ಅಲೋಕೇಶನ್ ಆಗಿದೆ ಫಂಡ್ಸ್. ಹಾಗಾಗಿ ಇದರ ಸ್ಫೂರ್ತಿ ಯಾರು ಅಂತಂದ್ರೆ ಕೇಂದ್ರ ಸರ್ಕಾರ, ಮಾನ್ಯ ನರೇಂದ್ರ ಮೋದಿ. ಇವತ್ತು ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಗುಡಿಬಂಡೆ ಪಟ್ಟಣದಲ್ಲಿ ನಾನು ಮಾತು ಕೊಟ್ಟಿದ್ದೆ ನನ್ನ ಚುನಾವಣೆಗೆ ಮುಂಚೆ ಕೂಡ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕುಡಿಯೋ ನೀರಿಗೆ ಒತ್ತಾಯವನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರ ಕೂಡ 40% ಕೊಟ್ಟಿದ್ದಾರೆ ಅನುದಾನ. ಹಾಗಾಗಿ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಇಂಥ ಯೋಜನೆಗಳು ಯಾವಾಗಲೂ ಆಗಬೇಕಾಗಿತ್ತು. ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕಾಗಿತ್ತು. ಈಗ ನಾವು ಮನೆಗಳಿಗೆ ನಲ್ಲಿ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ. ಇವತ್ತು ಗುಡಿಬಂಡೆ ನಗರದ ಪಟ್ಟಣದ ಎಲ್ಲ ನಿವಾಸಿಗಳು ಆದಷ್ಟು ಈ ಯೋಜನೆಯನ್ನು 1.5 ವರ್ಷದಲ್ಲಿ ಮುಗಿಸ್ತೇವೆ. ನಿಮಗೆಲ್ಲ ಕೂಡ ನಲ್ಲಿ ಮೂಲಕ ನಿಮ್ಮ ಮನೆಗಳಿಗೆ ನೀರು ಕೊಡುವಂಥ ಕೆಲಸ ಮಾಡ್ತೇವೆ ಈ ಸಂದರ್ಭದಲ್ಲಿ. ಮತ್ತು ಸ್ಥಳೀಯವಾಗಿ ಸ್ಥಳೀಯ ಶಾಸಕರಿರ್ಬೋದು ಅಥವಾ ನಗರಾಭಿವೃದ್ಧಿ ಸಚಿವರಿರ್ಬೋದು, ಇವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಾರದಾಸಲ್ಲಿ ಕೆರೆಯಿಂದ ನೀರು ಸಪ್ಲೈ ಮಾಡೋದಕ್ಕೆ ರೈತರು ಆ ಕಡೆ ವಾರದಾಸಲ್ಲಿ ರೈತರು ಹೋರಾಟ ಮಾಡ್ತಾರೆ ಸುಮಾರು ವರ್ಷಗಳಿಂದ. ಇದಕ್ಕೆ ಏನ್ ಹೇಳ್ತೀರಿ ಸರ್? ಇಲ್ಲ, ಈಗ ವಾಟದೊಸಳ್ಳಿಯಿಂದ ಎತ್ತಿನಹೊಳೆಯಿಂದ ನೀರು ಬರೋವರೆಗೂ ಕೂಡ ವಾಟದೊಸಳ್ಳಿಯಿಂದ ಕೆರೆ ನೀರನ್ನ ನಗರಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಶ್ನೆ ಇಲ್ಲ. ಈಗ ಬರೀ ಅದಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯವನ್ನ ಒದಗಿಸ್ತೀವಿ. ಅಂದ್ರೆ ಪೈಪ್ ಲೈನು, ಅದಕ್ಕೆ ಬೇಕಾಗಿರತಕ್ಕಂಥ ಟ್ಯಾಂಕ್ಸು, ಇದನ್ನೆಲ್ಲ ಸಿದ್ಧ ಮಾಡ್ಕೊಳ್ತೀವಿ. ಎತ್ತಿನಹೊಳೆ ನೀರು ಬಂದ ಮೇಲೆ ವಾಟದೊಸಳ್ಳಿ ನೀರನ್ನ ಅದರಲ್ಲಿ ಕೂಡ ಅದರ ಸಾಮರ್ಥ್ಯ ಏನಿದೆ ಅದರಲ್ಲಿ 40% ಮಾತ್ರ ತೆಗೆದುಕೊಂಡು ಹೋಗುತ್ತೆ. ಇನ್ನು 60% ಆ ಸ್ಥಳೀಯವಾಗಿರ್ತಕ್ಕಂಥ ರೈತರು ಬಳಕೆ ಮಾಡ್ತಾ ಇರ್ತಕ್ಕಂಥ ನೀರೇನಿದೆ ಅದು ಅವ್ರಿಗೇನೆ ಇದೆ. ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಅನ್ನೋ ಒಂದು ಬದ್ಧತೆಯಿಂದ ಇವತ್ತೇನು ಜಲಜೀವನ್ ಮಿಷನ್, ಇದು ಗ್ರಾಮೀಣ ಪ್ರದೇಶದ ಬಡವರ ಮನೆಗಳಿಗೆ ನಲ್ಲಿ ಮೂಲಕ ಕೊಡುವಂತ ಯೋಜನೆ ಜಲ್ ಜೀವನ್ ಮಿಷನ್. ಇವತ್ತು ಅಮೃತ್ ಯೋಜನೆ ಬಂದು ನಗರ ನಿವಾಸಿಗಳಿಗೆ, ನಗರದಲ್ಲಿ ಪಟ್ಟಣಗಳಲ್ಲಿ ಯಾರು ವಾಸ ಮಾಡಿದ್ದಾರೆ ಅವರ ಮನೆಗಳಿಗೆ ಹತ್ತಿರದಲ್ಲಿರ್ತಕ್ಕಂಥ ಕೆರೆಗಳ ಮೂಲಕ ಪೈಪ್ಲೈನ್ ಮೂಲಕ ಹಾಕಿ ಇಲ್ಲಿ ಅವರಿಗೆ ಅದಕ್ಕೆ ಬೇಕಾದಂಥ ಟ್ಯಾಂಕ್ಸ್ ಅನ್ನ, ಶುದ್ಧೀಕರಣದ ಘಟಕಗಳನ್ನ ಇದೆಲ್ಲ ನಿರ್ಮಾಣ ಮಾಡುವಂತ ಯೋಜನೆ. ಅದರ ಭಾಗವಾಗಿ ಇವತ್ತು ಗುಡಿಬಂಡೆ ನಗರ, ಗೌರಿಬಿದನೂರು ನಗರ, ಚಿಕ್ಕಬಳ್ಳಾಪುರ ನಗರ, ಬಾಗೇಪಲ್ಲಿ ಪಟ್ಟಣ, ಇಷ್ಟು ನಗರಗಳಲ್ಲಿ ಅಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ 313 ಕೋಟಿ ರೂಪಾಯಿಗಳ ಯೋಜನೆ. ಅದರಲ್ಲಿ ಕೇಂದ್ರ ಸರ್ಕಾರ, ನಮ್ಮ ಸರ್ಕಾರ ನಾವೆಷ್ಟು ಕೊಟ್ಟಿದ್ದೀವಿ ಅಂದ್ರೆ 50%. ರಾಜ್ಯ ಸರ್ಕಾರ ಎಷ್ಟು ಕೊಟ್ಟಿದೆ? 40%. ಇನ್ನು ಮಿಕ್ಕಿರ್ತಕ್ಕಂಥ 10% ಯಾರು? ಆ ಸ್ಥಳೀಯ ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಮಂತ್ರಿಗಳಿಗೆ ಅಷ್ಟು ಅಪಾರ ಅನುಭವ ಇರ್ತಕ್ಕಂಥ ನಾಯಕತ್ವದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಆಯ್ತು. ಹೌ ಈಸ್ ಈ ಕನೆಕ್ಟೆಡ್ ಟು ದ ಬ್ಯೂರೋಕ್ರಸಿ? ಅವ್ರಿಗೂ ಅಧಿಕಾರಿಗಳ ಸಂಬಂಧ ಏನು? ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ದಾರ ಅಥವಾ ಈ ಸರ್ಕಾರದಲ್ಲಿ ಒಬ್ಬ ಶಾಸಕರಿದ್ದಾರ? ಏನೂ ಇಲ್ಲ. ವಾಟ್ ಪವರ್ಸ್? ಸಾಮಾನ್ಯವಾಗಿ ಕಾಂಗ್ರೆಸ್ನವರು ಸಂವಿಧಾನ ಅಂತಾರೆ. ಸಂವಿಧಾನದ ಯಾವ ನಿಯಮದ ಅಡಿಯಲ್ಲಿ, ಯಾವ ಕಾನೂನಿನಲ್ಲಿ ನಿಮ್ಮ ಜನರಲ್ ಸೆಕ್ರೆಟರಿ, ನಿಮ್ಮ ಪಾರ್ಟಿ ಜನರಲ್ ಸೆಕ್ರೆಟರಿಗೆ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಸಭೆ ಮಾಡಲಿಕ್ಕೆ ಅವ್ರಿಗೆ ಯಾವ ನಿಯಮವನ್ನು ನೀವು ರೂಪಿಸಿರಿ? ಏನಾದರೂ ಸ್ಪೆಷಲ್ ಪವರ್ಸ್ ಕೊಟ್ಟಿದ್ದೀರಾ? ಅದನ್ನ ಸ್ಪಷ್ಟನೆ ಮಾಡ್ಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳೇ ಮಾಡ್ಬೇಕು. ಯಾಕೆಂದ್ರೆ ನಿಜವಾಗಿಯೂ ಕೂಡ ಅವರಂತ ಅನುಭವಿ ರಾಜಕಾರಣಿಗೆ ಇದೊಂದು ಅಪಮಾನ. ನನ್ನ ಪ್ರಕಾರ ಇದು ಅಪಮಾನ. ಪ್ರದೇಶದಲ್ಲಿ ತಾನೇ ಮೇಯ್ತಾ ಇದ್ದು, ಇದು ಯಾಕೆ ಮಾಡಿದ್ದಾರೆ ಅನ್ನೋದು ನಾನು ಆದೇಶ ನೋಡಿ ಅದನ್ನು ಉಲ್ಲೇಖ. ಹುಲಿಗಳ ಸಾವು ಒಪ್ಪಿದ್ದು ಸರ್. ಅದ್ರ ಹಿನ್ನೆಲೆ ಹುಲಿಗಳ ಸಾವಾಗಲಿಕ್ಕೂ ಜಾನುವಾರುಗಳು ಮೇವು ಹೋಗೋದಕ್ಕೂ ಸಂಬಂಧ ಇಲ್ಲ. ಆದ್ರೆ ಹಿನ್ನೆಲೆ ಬೇರೆ ಇದೆ. ಹುಲಿಗಳು ಯಾಕೆ ಸಾವಾಗಿದೆ ಅನ್ನೋದನ್ನ ಇನ್ನೂ ಕೂಡ ಅವರು ತನಿಖೆ ಮಾಡಿ ತನಿಖೆಯ ಒಂದು ವರದಿ ಹೊರಗೆ ಬಿಡಬಹುದು. ಆದ್ರೆ
ಅದೇನೋ ಹೇಳ್ತಾರಲ್ಲ, ಹಸುಗೆ ಇದು ಬಂದ್ರೆ ಎಮ್ಮೆಗೆ ಬರೆ ಹಾಕೋದು ಅಂತೇಳಿ, ಹಂಗಾಗ್ಬಾರ್ದು ಅಷ್ಟೇ. ಮತ್ತು ಸರ್ ಕಾಂಗ್ರೆಸ್ನವರು ಸುರ್ಜೇವಾಲಾ ಅವರು ಸರ್ಕಾರಿ ಅಧಿಕಾರಿಗಳ ಜೊತೆ ಮೀಟಿಂಗ್